ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಇವಾಗ ಮುನ್ನಾರಲ್ಲಿ ಡೇ 2. ಸೊ ಹೇಗಿರುತ್ತೆ ನೋಡೋಣ, ಬನ್ನಿ ಹೋಗೋಣ. ಆ್ಯಂಡ್ ಇವಾಗ ಸಮಯ ಬಂದು 8 ಗಂಟೆ. ಇನ್ನು ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆಯೇ ಬೇರೆ ಕಡೆ ಪ್ಲೇಸಸ್ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ರೆಡಿಯಾಗಿ ಆಗಿದೆ, ಏನೇನು ಹೊರಡ್ಬೇಕು. ಹಾಗೆ ವ್ಲಾಗ್ ಕೂಡ ಶುರು ಮಾಡಿಕೊಂಡೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ನೋಡಿ ಚಪಾಕಿ ಡ್ರೆಸ್ ನೋಡಿ, ಫಸ್ಟ್ ಕ್ರೈಯಿಂದ ತರಿಸಿದ್ದು. ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ. ಸ್ವಲ್ಪ ಬೇಜಾರಲ್ಲಿದ್ದಾಳೆ, ಯಾಕೆಂತಂದರೆ ಇನ್ನೂ ಹೊರಟಾಗಿಲ್ಲ ಅಂತ ಹೇಳಿ. ಇನ್ನು ನಾವು ಹೊರಟಿಲ್ಲ ಅಂತ. ಅವಾಗ ಸ್ಮೈಲ್ ಮಾಡು, ನೋಡಿ ಎಷ್ಟು ಬೇಜಾರು ಬಂದುಬಿಟ್ಟಿದೆ ಅಂತ. ಹಾಂ, ಇದೊಂದು ಕ್ಯಾಪ್ ಬೇರೆ ತೊಗೊಂಡಿದ್ದೆ, ಬಿಸಿಲಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ. ಹಾಗೆ ನನ್ನ ಔಟ್ಫಿಟ್ ಎಲ್ಲನೂ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳಿ. ಓಕೆನಾ. ಚೆನ್ನಾಗಿ ತಣ್ಣಗಿದೆ. ರಾತ್ರಿ ಆದ ಸಂಜೆ ಆಗಿದ ತಕ್ಷಣ ತಣ್ಣಗೆ ಆಗಿಬಿಡುತ್ತೆ. ಬಟ್ ಮಧ್ಯಾಹ್ನದಲ್ಲ ಸ್ವಲ್ಪ ಸೆಕೆ ಇದೆ. ಬಟ್ ಸಂಜೆ ಆಗ್ತಿದ್ದಂಗೆ 4 ಗಂಟೆ ನಂತರ ಅಂತೂ ತಂಪಾಗುತ್ತೆ. ಫುಲ್ ತಣ್ಣಗಿರುತ್ತೆ, ಗಾಳಿನೇ ಆ ಥರ ಇದೆ. ಹಾಗೆ ಬನ್ನಿ ಹೋಗೋಣ ಇವಾಗ ಹೊರಗಡೆ ಎಲ್ಲ. ಇವತ್ತೆಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ನಾಳೆ ಬೆಳಗ್ಗೆ ನಾವು ಸ್ವಲ್ಪ ಬೇಗನೆ ವಾಪಸ್ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಆದಷ್ಟು ಎಲ್ಲ ಪ್ಲೇಸಸನ್ನು ಕವರ್ ಮಾಡ್ಕೊಬೇಕು. ನೋಡೋಣ ಹಿಂಗಾಗುತ್ತೆ ಅಂತ. ಯಜಮಾನ್ರ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಅಪ್ಪ ಮಗಳು ಸರಿಯಾಗಿ ನಿದ್ದೆ ಮಾಡಿ ಇವಾಗ ಇದ್ರು ನೋಡಿ. ನಾನು ಸ್ವಲ್ಪ ಬೇಗನೆ ಹೆಚ್ಚಿಗೆ ಆಗಿಬಿಡ್ತು ನನಗೆ. ಏನಿಲ್ಲ, ನಾನು ಬೇಗ ಎದ್ದಿದ್ದೆ. ಇವಳೇನು ಲಾಂಡ್ರಿ ಮ್ಯಾನ್ ಇಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ಟೆ ಒಣಗಾಕಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಚಾರ್ಜಿಂಗ್ ವೈರಲ್ಲೆಲ್ಲ ಒಣಗಾಗ್ತಿದ್ದಾಳೆ ಫ್ರೆಂಡ್ಸ್ ಇವಳು. ಅವ್ರ ಅಪ್ಪನ ಫೋನ್ ಚಾರ್ಜಿಗೆ ಹಾಕಿದ್ದಾರೆ, ಆ ವೈರಲ್ಲೇ ಬಟ್ಟೆ ಒಣಗಾಕ್ತಾ ಇದ್ದಾಳೆ. ಹಾಕು 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 ಹೇಳ್ತಿಲ್ಲ ಅಮ್ಮ. ಇಲ್ಲಿ ಬೆಡ್ಡಿಂಗ್ ಹಾಕಿಬಿಡು, ಬೆಡ್ಡಿಲ್ಲಿ ಮಡುಗು ಮಗಳು. ಹೇಳು ನೋಡಿ ಎಷ್ಟು ಕೆಲಸ ಮಾಡ್ತಾಳೆ ಎಲ್ಲಿ ಹೋದ್ರೂ. ನನ್ನ ಈ ಔಟ್ಫಿಟ್ ಬಂದು ತೊಗೊಂಡಿದ್ದು ನಾನು ಫ್ಲಿಪ್ಕಾರ್ಟಿಂದ. ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಜಸ್ಟ್ 400 rupees ಏನೋ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡ್ಬೋದು. ಕಲರ್ ಕೂಡ ಅಷ್ಟೇ, ಇದರಲ್ಲಿ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಕಾಟ್ ಸೆಟ್ ಥರ ನೀವು ಈ ಥರ ಟ್ರಾವೆಲ್ ಮಾಡಬೇಕಂದ್ರೆ ಕಂಫರ್ಟೇಬಲ್ ಆಗಿರುತ್ತೆ, ಚೆನ್ನಾಗಿದೆ ನೋಡೋಕ್ಕೆ. ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಸೊ ಈ ಥರ ಇದೆ ನೋಡಿ, ಫುಲ್ ಕಾಟನ್ ಇದು ಮೆಟೀರಿಯಲು. ತುಂಬ ಚೆನ್ನಾಗಿದೆ ಮಾತ್ರ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಗುಂಡೆಗೆ ಬೇಜಾರು. ಹ್ಯಾಬಿಟ್ಟು ನೋಡಿ, ಎಲ್ಲೋದ್ರೂ ಬರುತ್ತೆ. ಇವಾಗ ಬ್ಯಾಟ್ರಿನೇ ಮುಗ್ದೋಗಿದೆ ಫ್ರೆಂಡ್ಸ್ ಇದ್ರದ್ದು. ಇನ್ನು ಬೇರೆ ತೊಗೊಂಡು ಹಾಕಬೇಕು. ಬಟ್ ನಿಜವಾಗ್ಲೂ ಚೆನ್ನಾಗಿದೆ ಇದು. ಅಪ್ಪನಾ ಅಪ್ಪ ಫೋನ್ ಚಾರ್ಜಿಂದ ತಗೊಂಬಲ್ಲ ಹೇಳು. ಬೇಜಾರು ಬಂದುಬಿಟ್ಟಿದೆ ನಮ್ಮ ಹುಡುಗಿಗೆ. ನೋಡಿ ಎಷ್ಟು ಬೇಜಾರು. ಇವರೇ ಲೇಟ್ ಮಾಡಿರೋದು. ಓ, ಬಟ್ಟೆ ಆರಿಸಿಬಿಟ್ಟಿಯೇ ಫೈನಲಿ. ಸೂಪರ್. ವಯರಿಂಗೇ ಆರಿಸಿಬಿಟ್ಟದ್ದು. ಸೊ ನಮ್ಮ ಮೊಲ ಎಲ್ಲೋದ್ರೂ ಬರುತ್ತೆ ನಮ್ಮ ಜೊತೆಗೆ. ಇನ್ನು ಬಾ ಅಪ್ಪ, ಇದೆ ತಕ್ಕೋ. ಇನ್ನು ಡ್ರೆಸ್ಸಿಂಗೆ ಮ್ಯಾಚಿಂಗ್ ಅನ್ನಪ್ಪ ಎಲ್ಲ. ಹೊರಗಡೆಯಿಂದ ಹಿಂಗೆ ಕಾಣಿಸ್ತೆ ಫ್ರೆಂಡ್ಸ್. ಆ ಕಡೆ ನೋಡಿ, ಅಲ್ಲಿ ಇಲ್ಲಿ ನೋಡಿ ಹಿಂಗಿದೆ ಅಂತ ಬೆಟ್ಟ. ಇವಳು ಚಪ್ಪಲ್ ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ಆವಾಗಲೇ ಮರ್ತೋಗ್ಬಿಟ್ಟಿತ್ತು. ಹಾಗೆ ಆಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬಂದು ಆರ್ಯಾಸ್ ಪುರೋಹಿತ್ ಅಂತ ಒಂದು ವೆಜ್ ರೆಸ್ಟೋರೆಂಟ್. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ. ನೋಡೋಣ ಹೆಂಗಿರುತ್ತೆ ಅಂತ. ಪ್ಲೇನ್ ದೋಸೆ ಅದು ಯಾಬ. ಇದು ಕಾಕಣ್ಣ ಇದು ಇದು ಕಾಕಣ್ಣ ಕೊಚ್ಚು ತಿಂತು. ಹೌದಾ, ನೋಡಿದು ನೋಡಿ. ಹೆಂಗಿದ್ದು ಸಾಫ್ಟ್ ಇದ್ದು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಪರವಾಗಿಲ್ಲ ಚೆನ್ನಾಗಿತ್ತು. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆಲ್ಲ ನಿಮಗೆ ಕಂಪೇರ್ ಮಾಡಿದ್ರೆ, ನಮಗೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ. ಬಟ್ ಟೇಸ್ಟ್ ಇಲ್ಲ, ಒಂದು ಆ್ಯಾವ್ರೇಜ್ ಆಗಿತ್ತು. ಆಪ್ಷನ್ಸ್ ಏನೂ ಇಲ್ಲ, ಇಡ್ಲಿ ಅದೆಲ್ಲ ಇಲ್ಲ. ಬಟ್ ಈ ದೋಸೆಗಳು ಒಂದು 2-3 ಇದೆ, ಅದರಲ್ಲೂ ದೋಸೆ. ಹಾಗೆ ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ಥರ ಇತ್ತು. ಆ್ಯಂಡ್ ಇವಾಗ ನಾವೆಲ್ಲಿ ಹೋಗ್ತಾ ಇರೋದು ನೋಡಿ, ಕುಂಡಾಲೆ ಲೇಕ್ ಹೋಗ್ತಾ ಇರೋದು. ಹಾಗೆ ನೋಡೋಣ ಹೇಗಿದೆ ಅದು ಅಂತ. ಇಲ್ಲಿ ಸುಮಾರು ಪ್ಲೇಸ್ಗಳಿದೆ. ಬಟ್ ಕುಂಡಾಲೆನೋ ಏನೋ ಹೆಸರು, ಪ್ರೊನೌನ್ಸಿಯೇಷನ್ ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಆ ಲೇಕ್ಗೆ ಹೋಗ್ತಾ ಇರೋದು. ನೋಡೋಣ ಅಲ್ಲಿ ಹೆಂಗಿದೆ ಅಂತ. ಆಯ್ತಾ, ಹೋಗೋಣ. ಬಾವುಟ ಇತ್ತು ಅಲ್ಲಿ. ಪ್ಲೇಸ್ ಮಾತ್ರ ಚೆನ್ನಾಗಿದೆ.
ಇದು ಇನ್ನು ನಾವು ಒಂದು ಸ್ವಲ್ಪ ಮುನ್ನರಿಂದ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಸ್ಟೇ ಮಾಡಿರೋದು. ಮೇಯ್ನ್ ಸಿಟಿ ಏನಿದೆ ಮುನ್ನಾರ್, ಅದು 6 ಕಿಲೋಮೀಟರ್ಸ್ ಮುಂದೆ ಇರೋದು. ಸೊ ಹಾಗೆ ಬನ್ನಿ ಹೋಗೋಣ ಇವಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಂಜೆಗಿಂತ ಇವಾಗ ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಂಜೆ ಅಂದರೆ ಫಾಗಿ ಆಗಿತ್ತು, ಹಾಗಾಗಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕಾದ್ರೆ 9 ಕಾಲ ಹತ್ರ ಆಗಿಬಿಟ್ಟಿತ್ತು. ಸೊ ಈ ಥರ ಸ್ವಲ್ಪ ಬೇಗ ಹೊರಟ್ರೆ ನೀವು ನಿಮಗೆ ಜಾಸ್ತಿ ಪ್ಲೇಸಸನ್ನು ಕವರ್ ಮಾಡ್ಬೋದು. ಇಲ್ಲ ಅಂತಂದರೆ ಎಲ್ಲ ಕಡೆನೂ ಟ್ರಾಫಿಕ್ ಇರುತ್ತೆ, ತುಂಬ ಕಡೆ ರೋಡ್ ಬ್ಲಾಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಬೆಳಗ್ಗೆ ಹೊರಟ್ರೆ ನಿಮಗೆ ಜಾಸ್ತಿ ಪ್ಲೇಸನ್ನು ನೋಡ್ಬೋದು. ಆ್ಯಂಡ್ ಈ ಲೇಕ್ ಸೈಡ್ ಎಲ್ಲ ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ. ಯೂಶ್ವಲಿ ಇಲ್ಲಿ ಟೂರಿಸ್ಟ್ ಬಂದವರೆಲ್ಲ ಹೊರಡ್ಬೇಕಾದ್ರೇ ಒಂದು 10 ಗಂಟೆ 11 ಗಂಟೆ ಆಗುತ್ತೆ. ಸೊ ಅವರು ಆರಾಮ್ಸೆ ರೆಸ್ಟ್ ಮಾಡಿ ಆಮೇಲೆ ಹೊರಡ್ಬೇಕಾದ್ರೇ ಅಷ್ಟೊತ್ತಾಗಿರುತ್ತೆ. ಆ ಹೊತ್ತಿಂದ ನಂತರ ಒಂದು 10:30 11 ಗಂಟೆ ನಂತರ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನೀವೆಲ್ಲೋಗಿ ಜನಗಳು ತುಂಬಾ ಕಾಣಿಸೋಕ್ಕೆ ಶುರು ಆಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ನೀವು ಹೊರಟ್ರೆ 1-2 ಪ್ಲೇಸ್ ಅಂತೂ ಜಾಸ್ತಿನೇ ನೋಡ್ಕೊಬೋದು ಆ ಥರ. ಹಾಗೆ ಇವಾಗ ನಾವಂತೂ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡೋಕ್ಕಂತೂ 2 ಕಣ್ಣು ಸಾಲದು. ಇವಾಗ ನಾವು ತೋರಿಸ್ತಾ ಇರೋದು ಬಂದು ಮಟ್ಟುಪೆಟ್ಟಿ ಡ್ಯಾಮ್ ಅಂತ ಹೇಳ್ತಾರೆ. ಸೊ ಈ ಡ್ಯಾಮಲ್ಲೂ ಕೂಡ ನಿಮಗೆ ಆ್ಯಕ್ಟಿವಿಟೀಸ್ ಇದೆ, ಲೈಕ್ ಬೋಟಿಂಗ್ ಆಗಿರ್ಬೋದು, ಕಯಾಕಿಂಗ್, ಆ ಥರದ್ದೆಲ್ಲನೂ ಇದೆ. ನೀವು ಬೇಕು ಅಂತಂದರೆ ಡ್ಯಾಮನ್ನು ಕೂಡ ಇಲ್ಲಿ ನಿಲ್ಲಿಸ್ಬಿಟ್ಟು ನೋಡ್ಬೋದು. ಇಲ್ಲಿ ಅಂತೂ ಡ್ಯಾಮ್ ಮೇಲೆ ಪಾರ್ಕಿಂಗ್ ಏನೂ ಇಲ್ಲ, ಬೇರೆ ಸಪ್ರೇಟಾಗಿ ಪ್ಲೇಸ್ ಇದೆ ಅದಕ್ಕೆ ಅಂತಲೇ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ನೀರೇನೂ ಇರಲಿಲ್ಲ. ಬಟ್ ಈ ಡ್ಯಾಮ್ ನನ್ನ ಪ್ರಕಾರ ಇಲ್ಲಿ ಸಮ್ಮರಲ್ಲಿ ಎಸ್ಪೆಷಲಿ ಜಾಸ್ತಿ ಆ್ಯಕ್ಟಿವಿಟೀಸ್ ಏನು ಜಾಸ್ತಿ ಚೆನ್ನಾಗಂತ ಏನೋ ನಂಗೆ ಅನಿಸಿಲ್ಲ ನೋಡಬೇಕಾದ್ರೆ ವ್ಯೂ. ಸೊ ನಾವೇನು ಮಾಡಿದ್ವಿ, ಮಟ್ಟುಪೆಟ್ಟಿ ಡ್ಯಾಮ್ನಲ್ಲೇನು ನಿಲ್ಲಿಸಿಲ್ಲ. ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಕುಂಡಾಲೆ ಲೇಕ್ ಅಂತ ಏನಿದೆ ಅಲ್ಲಿಗೆ ಹೋದ್ವಿ. ಅದಂತೂ ನಿಜವಾಗ್ಲೂ ಹೆಂಗಿತ್ತು ಗೊತ್ತಾ, ಸೂಪರ್ ಆಗಿತ್ತು. ನಾನು ತೋರಿಸ್ತೀನಿ. ಹಾಗೆ ಅದೇ ರೋಡಲ್ಲಿ ಬರ್ತಾನೆ ನಿಮ್ಗೆ ಇಲ್ಲಿ ಒಂದು ಗೌರ್ಮೆಂಟ್ ಈ ಹಸು ಸಾಕಾಣಿಕಾ ಒಂದು ಕೇಂದ್ರ ಥರ. ಸೊ ಇಲ್ಲಿ ನಿಮ್ಗೆ ಒಂಥರ ಸ್ವಿಟ್ಜರ್ಲ್ಯಾಂಡ್ ವೈಬ್ ಸಿಗುತ್ತೆ ಅಲ್ಲಿ, ಬಿಕಾಸ್ ಅಷ್ಟು ದೊಡ್ಡ ಹುಲ್ಲುಗಾವಲ್ ಮೇಲೆಗಡೆ ಸುಮಾರಷ್ಟು ಹಸುಗಳನ್ನು ನೀವು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ಹಾಗೆ ಅಲ್ಲಿಂದ ಮುಂದೆ ಹೋಗ್ತಾ ನಾವು ಕುಂಡಾಲೆ ಲೇಕ್ಗಂತೂ ತಲುಪಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಪ್ಲೇಸನ್ನಂತೂ ನೀವು ಮುನ್ನಾರಕ್ಕೆ ಬಂದರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಬೆಳಗ್ಗೆ ಬೇಗನೆ ಬನ್ನಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಬಿಸಿಲಾಯಿತು ಅಂತಂದರೆ ಆ ಬೋಟಿಂಗ್ ಎಲ್ಲನೂ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ನಿಜವಾಗ್ಲೂ ವ್ಯೂ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ನಾವು ಕುಂಡಲ ಡ್ಯಾಮ್ ಹತ್ರ ಬಂದ್ವಿ. ತೋರಿಸ್ತೀನಿ ಯಾವ ಥರ ಇದೆ. ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ನೀರಿದೆ ಮಾತ್ರ, ಫುಲ್ ನೀರಿದೆ ನೋಡಿ. ನೀರು ನೋಡಿ ಎಷ್ಟು ಹತ್ತರ ಇದ್ದಲ್ಲ. ಡ್ಯಾಮ್ ಈ ಕಡೆ ತೋರಿಸ್ತೀನಿ ಕರೆಕ್ಟಾಗಿ ಹೆಂಗಿದೆ ಅಂತ ಹೇಳಿ. ಕುಂಡಲ ಡ್ಯಾಮ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಪಾರ್ಕಿಂಗ್ ಕೂಡ ಅಲ್ಲೇ ಜಾಗ ಇರುತ್ತೆ. ಸೊ ಆರಾಮ್ಸೆ ನೀವು ಪಾರ್ಕ್ ಮಾಡಿಬಿಟ್ಟು ಬರ್ಬೋದು. ಆ್ಯಂಡ್ ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಪಾರ್ಕಿಂಗ್ ಕೂಡ ತುಂಬಾ ಖಾಲಿ ಇತ್ತು. ಆ್ಯಂಡ್ ಜನನೂ ಯಾರೂ ಇರಲಿಲ್ಲ ನಿಜವಾಗ್ಲೂ. ಅದೇ ಒಂದು 11 ಗಂಟೆ ಆಗ್ತಿದ್ದಂಗೆ ಸಿಕ್ಕಾಬಟ್ಟೆ ಜನ ಬರೋಕ್ಕೆ ಶುರು ಆದರು. ಆ್ಯಂಡ್ ಬೋಟಿಂಗಿಗೆಲ್ಲ ಕ್ಯೂ ಇರೋ ಥರ ಆಗಿಬಿಟ್ಟಿತ್ತು. ಬಟ್ ನಾವು ಹೋಗ್ತಾ ಫುಲ್ ಖಾಲಿ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಬಿಸಿಲು ಕೂಡ ಜಾಸ್ತಿ ಇರಲಿಲ್ಲ. ಆದಷ್ಟು ನೀವು ಬೆಳಗ್ಗೆ ಬೇಗನೆ ಫಸ್ಟ್ ಲೊಕೇಶನ್ ಇಲ್ಲಿ ಮಾಡಿಕೊಂಡ್ರೆ ಆರಾಮ್ಸೆ ಹೋಗಿ ಎಂಜಾಯ್ ಮಾಡ್ಬೋದು. ಬಿಕಾಸ್ ಒಂದು ಬೆಸ್ಟ್ ಪ್ಲೇಸ್ ಇದು. ಈ ಡ್ಯಾಮಲ್ಲಂತೂ ಸಿಕ್ಕಾಬಟ್ಟೆ ನೀರಿತ್ತು. ಆ್ಯಂಡ್ ಅದ್ರ ಜೊತೆಗೆ ಒಂದು ಡ್ಯಾಮ್ ಗೇಟ್ ಒಂದು ಓಪನ್ ಬೇರೆ ಇತ್ತು. ಸೊ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವಿನ್ನು ಬೋಟಿಂಗ್ ಕಡೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿಂದ ಒಂದು ಸ್ವಲ್ಪ ವಾಕೇಬಲ್ ಅಷ್ಟೇ, ಇದ್ರೆ ಒಂದು ಸ್ವಲ್ಪ ಲೇಕ್ ಸೈಡಲ್ಲಿ ಬರುತ್ತೆ ನಿಮಗೆ. ಫುಲ್ ಇಲ್ಲಿ ಶಾಪ್ಸ್ ಇದೆ. ನೀಲಗಿರಿ ಮರಗಳು ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪಕ್ಕಿದೆ. ಎಷ್ಟೊಂದು ಅಂಗಡಿಗಳಾಗಿರ್ಬೋದು, ಆ ಥರದ್ದೆಲ್ಲ ಸುಮಾರಷ್ಟಿದೆ ಇಲ್ಲಿ. ನಿಮ್ಗೆ ಏನು ಬೇಕಾದರೂ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಎಲ್ಲಿ ನೋಡಿದ್ರೂ ಈ ಥರ ನೀಲಗಿರಿ ಮರಗಳಂತೂ ನೋಡೋಕ್ಕೆ ಸಿಗುತ್ತೆ. ಈ ಊಟಿ ಸೈಡ್ ಆಗಿರ್ಬೋದು, ಮುನ್ನಾರ್, ಆಮೇಲೆ ವಯನಾಡ್ ಈ ಕಡೆ ಎಲ್ಲ ಜಾಸ್ತಿನೇ ಇದೆ ಈ ಥರ ಮರಗಳು. ಅದಂತೂ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಫೀಸು ಅಂತ 10 ರೂಪೀಸ್ ತೊಗೋತಾರೆ. ಅದಾಗಿದ ನಂತರ ನಮಗೆ ಬೋಟಿಂಗಿಗೆ ಟಿಕೆಟ್ ತೊಗೊಳಕ್ಕೆ ಅಲೌ ಮಾಡೋದು ಆ ಥರ. ಆ್ಯಂಡ್ ಇಲ್ಲಿ ಈ ಥರ ಎಲ್ಲ ಪ್ಲೇಸ್ಗಳಲ್ಲೂ ಅಷ್ಟೇ ಪಾರ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನೀವು ಪೇ ಮಾಡೇ ಹೋಗಬೇಕಾಗತ್ತೆ. ಟೂರಿಸ್ಟ್ ಪ್ಲೇಸ್ ಅಂದ್ರೇ ಹಾಗೆ ಅಲ್ವಾ. ಆ್ಯಂಡ್ ಬೋಟಿಂಗ್ ಕೂಡ ಅಷ್ಟೇ 400 ರೂಪೀಸ್, 600, 1000, 1400 ಆ ಥರ ಎಲ್ಲ ಇದೆ. ಕಯಾಕಿಂಗ್ ಕೂಡ ಇದೆ ಅನಿಸುತ್ತೆ. ಸೊ ನಿಮ್ಗೆ ಏನು ಬೇಕು ಅಂತ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಬೋದು. ನಾವಿಲ್ಲಿ 3 ಸೀಟರ್ದು ಪೆಡಲ್ ಬೋಟ್ ಸೆಲೆಕ್ಟ್ ಮಾಡಿದ್ವಿ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಾವು 3 ಜನ ಇರೋದ್ರಿಂದ ಇದು ಆರಾಮ್ಸೆ ನಮಗೆ ಕರೆಕ್ಟಾಗಿ ಆಗುತ್ತೆ ಅಂತ. ಆ್ಯಂಡ್ ಆರಾಮ್ಸೆ ಹೋಗ್ಬೋದು. ತುಂಬಾ ಚೆನ್ನಾಗಿತ್ತು. ವ್ಯೂ ಅಂತೂ ನೋಡ್ತಾ ಇರ್ಬೋದು, ಸಕ್ಕದಾಗಿತ್ತು. ಆ್ಯಂಡ್ ಬಿಸಿಲಿದ್ರೂ ಲೈಟಾಗಿ
ಬಟ್ ಅದೊಂದು ತಣ್ಣಗಿರುತ್ತೆ ವಾತಾವರಣ ಇಲ್ಲಂತೂ, ಅದು ಒಂಥರ ಖುಷಿ. ಹಾಗೆ ಪೆಡಲ್ ಬೋಟಿಂಗ್ ಅಂತೂ ತುಂಬ ಮಜವಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಕಯಾಕಿಂಗ್ ಅಂತೂ ನನಗಂತೂ ಸ್ವಲ್ಪ ಭಯ ಜಾಸ್ತಿ, ಯಾಕಂದರೆ ಎಲ್ಲೆಲ್ಲಾದರೂ ನಿಂತ್ಕೊಂಡ್ಬಿಟ್ರೆ ನನಗಂತೂ ಸ್ವಲ್ಪ ಭಯ. ಹಾಗಾಗಿ ಪೆಡಲ್ ಬೋಟಿಂಗ್ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಪೆಡಲ್ ಬೋಟಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಏನಂತಂದರೆ ನಿಮಗೆ ಅರ್ಧ ಗಂಟೆ ಟೈಮ್ ಇರುತ್ತೆ ಆಯಿತಾ. ಪೆಡಲ್ ಬೋಟಿಂಗಿಗೆ ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿ ಲೈಫ್ ಜಾಕೆಟ್ ಅದೆಲ್ಲಾನು ಕೊಟ್ಟಿದ್ದಾರೆ, ಸೊ ಅದೇನು ಸೇಫ್ಟಿ ಮೆಷರ್ಸ್ ಎಲ್ಲಾನು ಚೆನ್ನಾಗಿ ಇತ್ತು. ಆ್ಯಂಡ್ ಅಲ್ಲಿ ಪೆಡಲ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಬಂದ್ವಿ. ಸ್ವಲ್ಪ ಬಿಸಿಲು ಕೂಡ ಬರೋಕ್ಕೆ ಶುರುವಾಗಿತ್ತು ಅವಾಗಲೇ. ಆ್ಯಂಡ್ ಜನನೂ ಸ್ವಲ್ಪ ಬರೋಕ್ಕೆ ಶುರು ಮಾಡಿದರು. ಇಲ್ಲಂತೂ ತುಂಬ ದೊಡ್ಡ ಸ್ಪೇಸ್ ಇದೆ, ನಿಮ್ಗೆ ಎಷ್ಟೊಂದು ಬೇಕಾದರೂ ಫೋಟೋಸ್ ಎಲ್ಲ ತೊಗೋಬೋದು. ಆ್ಯಂಡ್ ಈ ಥರ ಮಕ್ಕಳಿಗೆ ಅಂತ ಆಟ ಆಡೋಕ್ಕೆ ಅಂತ ಜೋಕಾಲಿಗಳಾಗಿರ್ಬೋದು ಆ ಥರದ್ದೆಲ್ಲನೂ ಇದೆ. ನಾವು ಕೂಡ ಇಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಬರ್ತಾ ಈ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡ್ಕೊತ ಒಂದಷ್ಟು ವೀಡಿಯೋಸ್ ಎಲ್ಲ ತೊಗೊಂಡೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ರೇ ಹಾಗೆ ಕಳೆದೋಗ್ಬಿಡ್ತೀವಿ ಆ ನೇಚರ್ ನಡುವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಹಾಗೆ ನಿಮಗೆ ಮುನ್ನಾರಲ್ಲಿ ಫೇಮಸ್ ಅಂತಂದರೆ ಇಕೋ ಪಾಯಿಂಟ್ ಅಂತ ಇದೆ. ಆಮೇಲೆ ಮಟ್ಟುಪೆಟ್ಟಿ ಡ್ಯಾಮ್ ಆಗಿರ್ಬೋದು, ಕುಂಡಲ ಡ್ಯಾಮ್ ಆಗಿರ್ಬೋದು, ಆ್ಯಂಡ್ ಸನ್ರೈಸ್ ಮೂನ್ ಒಂದು ವ್ಯೂ ಪಾಯಿಂಟ್ ಅಂತ ಏನೋ ಒಂದಿದೆ. ಸೊ ಆ ಥರದ್ದೆಲ್ಲನೂ ನಿಮಗೆ ಆನ್ ದಿ ವೇನೇ ಸಿಗ್ತಾ ಇರುತ್ತೆ. ಸೊ ನಿಮಗೆ ಯಾವ ಪ್ಲೇಸ್ ನೋಡಿದಾಗ ನಿಮ್ಗೆ ಇಷ್ಟ ಆಯಿತು, ನಿಲ್ಲಿಸ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ನಿಲ್ಲಿಸಿ ನೀವು ವ್ಯೂವನ್ನು ನೋಡ್ಬೋದು. ಆ್ಯಂಡ್ ನಾವಂತೂ ಕುಂಡಲ ಡ್ಯಾಮಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡೇ ಹೋಗಿದ್ದು. ಆ್ಯಂಡ್ ಅಲ್ಲಂತೂ ಒಂದು 11 ಗಂಟೆ ತನಕನೂ ಅಲ್ಲೇ ಇದ್ವಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಥರ ಲೇಕ್ ಸೈಡಲ್ಲಿ ಪ್ಲೇಸ್ ಇರತ್ತಲ್ವ, ಸೊ ಅದು ನನಗೆ ಸಿಕ್ಕಾಬಡೆ ಇಷ್ಟ. ಸೊ ಅಲ್ಲಿ ಆರಾಮ್ಸೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾಗಿದ ನಂತರ ನಾವೊಂದು ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಟಿದ್ದು ಮರಯೂರು ಕಡೆಗೆ. ಇದಂತೂ ನಾವು ಬರ್ತಾನೆ ಅಂದ್ಕೊಂಡಿದ್ವಿ ಈ ಕಡೆಗೆ ಹೋಗಬೇಕು ಅಂತ. ಈ ಥರ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಂಥರ ಘಾಟ್ ಸೆಕ್ಷನ್ ಥರನೇ ಇದೆ. ತುಂಬಾ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು ಅನ್ನೋ, ತುಂಬ ರೋಡು ಅಷ್ಟೇ ತುಂಬ ಚಿಕ್ಕದು. ಬಟ್ ನೋಡೋಕ್ಕಂತೂ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಹೆವೆನ್ಲಿ ಫೀಲಿಂಗ್ ಅಂತೀವಲ್ವ ಆ ಥರ ಇತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸ್ಪೆಷಲಿ ಇವಾಗಂತೂ ಈ ಪರ್ಪಲ್ ಕಲರ್ ಫ್ಲವರ್ ಏನು ಕಾಣಿಸ್ತಾ ಇದೆ ಅಲ್ವಾ, ಸೀಸನ್ ಈ ಸಮ್ಮರಲ್ಲಿ. ಸೊ ಅದನ್ನು ನೋಡಬೇಕು ಅಂತಲೇ ನಾವು ಬಂದಿರೋದು. ಇದನ್ನ ಕೆಳಗಡೆ ಹೋಗ್ತಾ ಇದ್ದಂಗೆ ಮರೆಯೂರು ಹತ್ರ ರೀಚ್ ಆಗ್ತೀವಿ ಅಂತಂದಾಗ ಇನ್ನೂ ಜಾಸ್ತಿನೇ ಕಾಣಿಸೋಕ್ಕೆ ಶುರು ಆಗುತ್ತೆ. ಅದನ್ನು ನೋಡಬೇಕು ಅಂತ ತುಂಬ ಆಸೆಯಿಂದ ಬಂದಿದ್ದು ಇಲ್ಲಿಗೆ. ಆಲ್ಮೋಸ್ಟ್ ನಾವು ಸ್ಟೇ ಆಗಿರೋದ್ರಿಂದ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿ ಬರೋದು. ಸೊ ತುಂಬಾ ಚೆನ್ನಾಗಿತ್ತು ವ್ಯೂ ಅಂತೂ. ಇಲ್ಲಿ ಬರೋದನ್ನು ಮಿಸ್ ಮಾಡಬೇಡಿ. ಈ ಸೀಸನಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ, ಸಮ್ಮರಲ್ಲಿ ಹೋಗ್ತೀರಾ ಅಂತಂದರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಒಂದು ಪುಟ್ಟ ಹಳ್ಳಿ ಇದು, ಬಟ್ ಆ ಹಳ್ಳಿ ಆ ವ್ಯೂ ತುಂಬ ಚೆನ್ನಾಗಿದೆ ಆಯಿತಾ. ಒಂದು ಪ್ಲೇಸ್ ಮಾತ್ರ ಸ್ವಲ್ಪ ದೂರ ಅನಿಸುತ್ತೆ ನಿಮಗೆ. ಮರವೀರಿನ ತನಕ ಹೋಗಬೇಕು ಅಂತ ಏನೂ ಇಲ್ಲ. ಮರವೀರು ಹತ್ರ 1-2 ಕಿಲೋಮೀಟ್ರ್ ಇನ್ನೇನಿದೆ ಅನ್ನೋ ಅಷ್ಟರಲ್ಲೇ ನಿಮಗೆ ಸಾಕಷ್ಟು ಈ ಥರದ ಮರಗಳೆಲ್ಲ ಕಾಣಿಸೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಈ ಕಡೆ ಫುಲ್ ಟೀ ಎಸ್ಟೇಟೇ ಜಾಸ್ತಿ ಇರೋದು. ಒಂದು ಪುಟ್ಟ ಹಳ್ಳಿನೇ ಅಂತಲೇ ಹೇಳ್ಬೋದು. ಜಾಸ್ತಿ ಟೀ ಎಸ್ಟೇಟೇ ಕಾಣಿಸುತ್ತೆ ನಿಮಗೆ ಇಲ್ಲಿ. ಜನಗಳಾಗಿರ್ಬೋದು, ಆಮೇಲೆ ಟ್ರಾಫಿಕ್ ಅದೇನೂ ಇಲ್ಲ. ತುಂಬ ಚೆನ್ನಾಗಿದೆ ಈ ಜಾಗ ಅಂತೂ. ಇವಾಗ ನಾವು ಮರಯೂರಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇಷ್ಟರೊಳಗೆ ನಾವೇನು ನಿನ್ನೆಲ್ಲ ಮುನ್ನಾರು ಹೋಗಿದ್ದೀವಿ, ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಇದು. ಒಂಥರ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲಿ ನೋಡಿದ್ರು ನಿಮಗೆ ದೊಡ್ಡ ದೊಡ್ಡ ಬೆಟ್ಟಗಳು ಆ್ಯಂಡ್ ಅದ್ರ ನಡುವೆ ಟೀ ಎಸ್ಟೇಟು ತುಂಬ ಚೆನ್ನಾಗಿದೆ. ಆ್ಯಂಡ್ ತೋರಿಸ್ತೀನಿ, ಇಲ್ಲೊಂದು ಪರ್ಪಲ್ ಕಲರ್ ಹೂವು ಇದೆ ಈ ಟೀ ಎಸ್ಟೇಟ್ ನಡುವೆ. ಅದಂತೂ ನೋಡೋಕೆ 2 ಕಣ್ಣು ಸಾಲದು. ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಬಂತು ಪ್ಲೇಸ್ಗಳು ನೋಡ್ತಾ ಇದ್ರೇ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನಾನಂತೂ ಫಸ್ಟ್ ಟೈಮ್ ಬಂದಿರೋದು ಮರಯೂರು ಅಥವಾ ಮುನ್ನಾರ್ಗೆನೆ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ಗ್ರೀನರಿ, ಅದ್ರ ನಡುವೆ ಈ ಥರ ಕಲರ್ಫುಲ್ ಆಗಿರುವಂಥ ಮರಗಳು, ಇದನ್ನೆಲ್ಲ ನೋಡಬೇಕು ಅಂತಂದರೆ ಮಸ್ಟ್ ವಿಸಿಟ್. ನೋಡಿ ಇದೆಲ್ಲ ಕೊಯ್ತಾ ಇದ್ದಾರೆ ಇವಾಗ. ಇಲ್ಲೆಲ್ಲ ನೋಡಿ ಟೀ ಎಲೆಗಳೆಲ್ಲ ಚಿಗುರ್ಕೊಂಡಿದೆ. ಇದನ್ನೆಲ್ಲ ಅವ್ರು ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ಥರ ಆಗುತ್ತೆ. ಇದೆಲ್ಲ ಚಿಗುರ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಆಲ್ರೆಡಿ ಕಟ್ ಮಾಡ್ತಾ ಇದ್ದಾರೆ ನೋಡಿ, ದೂರದಲ್ಲಿದ್ದಾರೆ ಇನ್ನು. ಇದೆಲ್ಲ ಕಟ್ ಮಾಡಲಿಕ್ಕೆ. ಹಾಗೆ ಮುನ್ನಾರಲ್ಲಿ ಒಂದಷ್ಟು ಪ್ಲೇಸಸ್ ಅಂತೂ ನಿಮಗೆ ಒಂದು 2 ಡೇಸಲ್ಲಿ ಕವರ್ ಮಾಡ್ಕೋಬೋದು. ಆ್ಯಂಡ್ ನಾವು ಕೂಡ ಒಂದು 3-4 ಪ್ಲೇಸ್, ಸ್ಪೆಷಲಿ ನಾವು ಮೇಯ್ನಾಗಿ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಅದನ್ನೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದು. ಅಷ್ಟು ಪ್ಲೇಸ್ಗೂ ಹೋದ್ವಿ. ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ. ಜಾಸ್ತಿ ಕ್ರೌಡ್ ಇರಬಾರ್ದು ಅಂತಂದರೆ ನೀವು ಈ ಥರ ಸ್ವಲ್ಪ ವಿಲೇಜ್ ಸೈಡ್ ಬರಬೇಕು. ಅಲ್ಲಂತೂ ವ್ಯೂ ತುಂಬ ಚೆನ್ನಾಗಿರುತ್ತೆ, ತುಂಬ ನೋಡೋಕ್ಕೆ ಖುಷಿ ಅನಿಸುತ್ತೆ. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು 5 ಗಂಟೆ ಹಂಗೆ ರೂಮಿಂದ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ ನಮ್ಮ ಮನೆ ಕಡೆಗೆ. ಆಲ್ರೆಡಿ ನೋಡಿ 2 ಗಿಡಗಳೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಇಲ್ಲೊಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ. ಇದೊಂದು ಪ್ಯಾಷನ್ ಫ್ರೂಟು, ಫುಲ್ ಸ್ವೀಟ್ ಇದೆಯಂತೆ, ನೋಡೋಣ ಅಂತ. ಆ್ಯಂಡ್ ಒಂದಷ್ಟು ಹಣ್ಣುಗಳೆಲ್ಲ ತೊಗೊಳ್ಳೋಣ ಅಂತ. ಮಾವಿನ ಹಣ್ಣೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ, ಹಾಗೆ ಕೂಡ ತೊಗೊಂಡು ಹೋಗ್ಬೋದು ಅಂತ.
ಅದು ಪ್ಯಾಷನ್ ಫ್ರೂಟ್ ಸಖತ್ ಸ್ವೀಟ್ ಆಗಿದೆ, ಹುಳಿ ಟೇಸ್ಟೇ ಇಲ್ಲ ಇದರಲ್ಲಿ, ಚೆನ್ನಾಗಿದೆ. ಬೇಕಾ ನೋಡ್ತೀನಿ. ಇದು ಹೆಂಗೆ ಅಂತಂದರೆ ಇಲ್ಲೆಲ್ಲ ತುಂಬ ವೆರೈಟಿ ಆಫ್ ಫ್ರೂಟ್ಸ್ ಇದೆ ಚೆನ್ನಾಗಿ. ಹಾಗೆ ಒಂದೆರಡು ಗಿಡಗಳು ತೊಗೊಂಡು ನೇರಳೆ ಹಣ್ಣು, ಆಮೇಲೆ ಏನು ವಾಟರ್ ಆ್ಯಪಲೆಲ್ಲ ಹೈಬ್ರಿಡ್ದು ಚೆನ್ನಾಗಿರುತ್ತೆ. ನೆಟ್ಟರೆ ಒಂದು 2-3 ಇಯರ್ಸಲ್ಲೇ ಆಗಿಬಿಡುತ್ತೆ, 2 ಇಯರ್ಸಲ್ಲೇ ಆಗಿಬಿಡುತ್ತೆ. ಹಾಗಾಗಿ ಒಂದಷ್ಟು ಗಿಡಗಳು ಕೂಡ ನಿನ್ನೆನೇ ತೊಗೊಂಡಿದ್ವಿ. ಫ್ರೆಂಡ್ಸ್, ಹಾಗೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ನೀವು ಟ್ರಿಪ್ ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಹೇಳಿ ಅಂತ ಹೇಳಿಬಿಟ್ಟು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಡೀಟೇಲ್ಸನ್ನು ಶೇರ್ ಮಾಡ್ತೀನಿ. ನಾವು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ, ನಾವು ಯಾವ ಥರ ಸ್ಟೇಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತೀವಿ, ಬುಕ್ ಮಾಡ್ಕೋತೀವಿ ಅನ್ನೋದನ್ನು ಕೂಡ ಅದರಲ್ಲಿ ಶೇರ್ ಮಾಡ್ತೀನಿ. ನಾವು ಹೋಗಿದ್ದಂಥ ಅದಷ್ಟು ಪ್ಲೇಸ್ಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಆ್ಯಂಡ್ ಹೋಪ್ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದಟ್ ಯಾರಾದರೂ ಹೋಗೋರಿದ್ರೆ ಅವ್ರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ಕೋಬೋದು ಏನು ಎತ್ತಾ ಅಂತ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಬಾಯ್.